ಒನಿಲು ಬಾರಪ್ಪ, ಊಟ ಮಾಡು, ಬಾ ಊಟ ಮಾಡು ಬಾ. ಮಾಡ್ತೀನಿ ಬಿಡೋದಕ್ಕೆ ನಾನೆಲ್ಲನ ಆಮೇಲಿಂದ ಊಟ ಮಾಡ್ತೀನಿ. ಇವಾಗ ನನಗೆ ಇನ್ನೂ ಹೊಟ್ಟೆ ಹಸುವಾಗಿಲ್ಲ, ಸ್ವಲ್ಪ ಹೊತ್ತು ಮಲ್ಕೊಂತೀನಿ. ನೀನು ಟೈಮಿಗೆ ಸರಿಯಾಗಿ ಉಣ್ಬೇಕು. ಟೈಮಿಗೆ ಸರಿಯಾಗಿ ಊಟ ಮಾಡ್ಕೊಂಡು ನೀನು ಸ್ನಾನ ಮಾಡ್ಕೋಬೇಕು ಅಂದಾಗ ಹೇಳು, ನಾನೆಲ್ಲ ನೀರು ಕಾಯ್ಸೋಕ್ಕೆ ಕಾಯಿಸ್ತೀನಿ. ಅಂಡೆ ಒಲೆ ಹಚ್ಬಿಟ್ಟು ಕಾಯಿಸಿ ಬಿಡ್ತೀನಿ. ನೀನು ಯಾವಾಗಾದರೂ ಸ್ನಾನ ಮಾಡ್ಕೊ. ನಾನು ಇಂಥ ದಿನ ಸ್ನಾನ ಮಾಡ್ತೀನಿ, ಅದಕ್ಕೆ ಬರ್ತಾ ಇದ್ದೀನಿ, ಇವಾಗ ಸ್ನಾನ ಮಾಡ್ಕೊತೀನಿ ಅಂತ ನನಗೆ ಫೋನ್ ಮಾಡಿಬಿಡು. ಸಡನ್ನಾಗಿ ಹೇಳಿದ್ರೆ ಕಾಸೋಕ್ಕಾಗಲ್ಲ, ಅದಕ್ಕೋಸ್ಕರ. ಸರಿ ಆಯಿತು ಅದಕ್ಕೆ ನೀವು ಕಾಸಿ ಯಾವಾಗ ಅಂಡೆ ಒಲೆಗೆ ಉರಿ ಇಕ್ತಿರೋ ಆವಾಗಲೇ ನಾನು ಸ್ನಾನ ಮಾಡ್ಕೊಂತೀನಿ ಹೇಳ್ರಿ. ಯಾವಾಗ ನೀವು ಒಯ್ಕ್ಯ ನೀರು ಕಾದೇವೆ ಅಂತ ಹೇಳ್ತೀರಾ ಆವಾಗಲೇ ಒಯ್ಕೊಂತೀನಿ. ನನ್ನ ತಂಗಿ ಕೆಲ್ಸಕ್ಕೆ ಹೋಗ್ತಾಳಂತೆ ಒನಿಲು, ಎಲ್ಲಾದರೂ ಒಂದು ಕೆಲಸ ಇದ್ದರೆ ನೋಡು. ಅದಕ್ಕೆ ಮಾತಾಡಬೇಕು ಅಂತ ಇದ್ದೆ ನಿನ್ನ ತಂಗಿ ಬಗ್ಗೆ. ಇಲ್ಲಿ ನೋಡಿಲಿ, ನಿನ್ನ ತಂಗಿ ನನಗೆ ಹಿಂಸೆ ಕೊಡ್ತಾ ಇದ್ದಾಳೆ ನೋಡಿ. ನಾನು ಒಳ್ಳೆ ಮಾತಲ್ಲಿ ಹೇಳಿರ್ತೀನಿ, ಅವಳು ಏನಾದರೂ ಪದೇ ಪದೇ ನಾನು ಹಿಂದೆ ಬರೋದಾಗಲಿ ಏನಾದರೂ ನಾನು ಮಾತಾಡ್ಸೋದಾಗಲಿ ಅದೆಲ್ಲ ಏನಾದರೂ ಮಾಡಿದ್ದಾಳೆ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ಅದನ್ನು ಹೇಳೋಣ ಅಂತಲೇ ಬಂದೆ, ನಾನು ಮರ್ತೋಗ್ಬಿಟ್ಟೆ. ಇಲ್ಲಿ ನೋಡಿ, ಮತ್ತೆ ಏನಾದರೂ ನಿನ್ನ ತಂಗಿ ಹಂಗೆ ಮಾಡಿದ್ದಾಳೆ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಯಾಕೆ ಹಂಗೆ ಆಡ್ತಾ ಇದ್ದಾಳೆ ಅಂಥವಳಿಗೆ ನಾನು ಕೆಲಸ ಹುಡ್ಕೊಂಡು ಕೊಡಲ? ಥೂ, ಅವಳಿಗೆ ನಾನು ಏನಕ್ಕೆ ಕೆಲಸ ಹುಡ್ಕೊಂಡು ಕೊಡೋಣ? ಇಲ್ಲ ಅದಕ್ಕೆ ನಾನು ಕೆಲಸ ಹುಡ್ಕೊಂಡು ಕೊಡಲ್ಲ. ಅವಳಿಗೇನೋ ಕುಡಿಕೊಂಡು ಕೊಡಬೇಕು ಏನೋ, ನಿಮಗೆ ಅದಕ್ಕೆ ಅಂತ ಹೇಳಿ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಆದರೆ ಅವಳಿಗೆ ಮರ್ಯಾದೆ ಕೊಡೋದಿಲ್ಲ. ಅವಳು ಯಾರು? ಅವಳಿಗೆ ಯಾಕೆ ನಾನು ಮರ್ಯಾದೆ ಕೊಡಬೇಕು? ಅಯ್ಯೋ, ನನ್ನ ತಂಗಿ ಹೆಂಗೆ ಅಂದರೆ ಒನಿಲು, ಅಂಥವ್ರನ್ನ ಕಟ್ಕೊಳ್ಳೋಕೆ ಪುಣ್ಯ ಮಾಡಿರ್ತೀಯ ನೀನು. ಅವಳು ಏನು ಬೇಕಾದ್ರೂ ಮಾಡ್ತಾಳೆ ಕಣೋ, ಎಂಥ ಕೆಲಸ ಬೇಕಾದ್ರೂ ಮಾಡ್ತಾಳೆ. ದುಡ್ಡು ಕೂಡಿಡಿಯೋದ್ರಲ್ಲಿ ಅವಳು ತುಂಬ ಎಕ್ಸ್ಪೋರ್ಟು. ಎಲ್ಲದರಲ್ಲೂ ಅವಳು ತುಂಬ ಚೆನ್ನಾಗಿದ್ದಾಳೆ ಕಣೋ. ಎಷ್ಟೊಂದು ಒಡವೆ ಮಾಡಿಸ್ಕೊಂಡಿದ್ದಾಳೆ ಗೊತ್ತಾ, ನಿಜವಾಗ್ಲೂ ತುಂಬ ಚೆನ್ನಾಗೆಲ್ಲನ ಕಿವಿ ಓಲೆ ಮತ್ತು ದುಡ್ಡು ಎಲ್ಲ ತೊಗೊಂಬಂದಿದ್ದಾಳೆ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ ಗೊತ್ತಾ ಎಲ್ಲನ. ಅಯ್ಯೋ ಅದಕ್ಕೆ ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನಗದು ಬೇಡ. ಅದನ್ನು ಹೇಳೋಕ್ಕೆ ಬರಬೇಡ್ರಿ ನನ್ನ ಹತ್ರ. ಅವಳು ಎಷ್ಟು ಚೂಟಿ ಗೊತ್ತಾ, ಇಂಥ ಕೆಲಸ ಬರಲ್ಲ ಅನ್ನಂಗಿಲ್ಲ, ಎಲ್ಲ ಮಾಡ್ತಾಳೆ. ಅಯ್ಯೋ, ತಿಂಡಿ ಅಡುಗೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ ಅವನಿಲು. ನಾನು ಏನು ಮಾಡೋದು, ಅವಳು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದರೆ ಪಲಾವ್ ಮಾಡಿದ್ರೆ ಬಿರಿಯಾನಿ ತಿನ್ನಂಗಾಗುತ್ತೆ. ಹೆಂಗಿರುತ್ತೆ ಗೊತ್ತಾ, ಮೊಳಕೆ ಕಾಳು ಸಾಂಬಾರು ಮಾಡಿದ್ರೆ ಮಟನ್ ಸಾರ ಉಂಡಂಗಾಗುತ್ತೆ. ಹಂಗೆ ಮಾಡೋದವಳು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡ್ತಾಳೆ ತಿಂಡಿ ಅಡುಗೆ. ಇಡ್ಲಿ ಮಾಡಿದ್ರೆ ಸ್ಮೂತ್ ಮಲ್ಲಿಗೆ ಹೂವು ಇದ್ದಂಗಿರ್ತವೆ. ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ, ನಿಜ ತುಂಬ ಚೆನ್ನಾಗಿ ಮಾಡ್ತಾಳೆ. ಟೇಸ್ಟ್ ಅಂತೂ ಬಿಡು, ಸೊಪ್ಪು ಸಾರು ಮಾಡಿರಿ, ಮುದ್ದೆ ಸೊಪ್ಪು ಸಾರು ಇನ್ನೂ ತಿನ್ನೋಣ ಅನಿಸುತ್ತೆ, ಹಂಗಿರುತ್ತೆ ನಿಜವಾಗ್ಲೂ. ಅವಳು ಬಸ್ಸಾರು ಮಾಡಿ ಕಾಳೇನಾದರೂ ಒಗ್ಗರಣೆ ಮಾಡಿದ್ರೆ ಟೊಮ್ಟ ತಿಂದಂಗೆ ಆಗುತ್ತೆ. ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಒನಿಲು ಅವಳು, ತುಂಬ ಚೆನ್ನಾಗಿ ಮಾಡ್ತಾಳೆ ಕಣೋ. ಬಟ್ಟೆನೂ ಹಂಗೇನೆ ನೀಟಾಗೆಲ್ಲ ವಾಶ್ ಮಾಡ್ತಾಳೆ, ಐರನ್ ಮಾಡಿಕ್ತಾಳೆ ಬಟ್ಟೆ ಎಲ್ಲನ. ಭಾಳ ಚೆನ್ನಾಗಿ ನೋಡ್ಕೊಂತಾಳೆ. ಗಂಡ ಅದನ್ನು ಪುಣ್ಯ ಮಾಡಿರಬೇಕು ನನ್ನ ತಂಗಿನ ಕಟ್ಕೊಂಬಕ್ಕೆ. ನಿಜವಾಗ್ಲೂ ಅಪ್ಪ, ಭಾಳ ಚೆನ್ನಾಗಿ ಎಲ್ಲದರಲ್ಲೂ ಅವಳು ತುಂಬ ಎಕ್ಸ್ಪರ್ಟ್. ನನಗಿನ್ನ ಸ್ವಲ್ಪ ಫಾಸ್ಟ್ ಅವಳು. ನಿಜವಾಗ್ಲೂ ತುಂಬ ಫಾಸ್ಟು. ಒಂದು 10,000 ಐತೆ ಅಂದರೆ ಏನಾದರೂ ಒಡವೆ ಮಾಡಿಸ್ಬಿಡ್ತಾಳೆ ಹೋಗಿ. ಹಂಗೆ ಅವಳು 50,000 ಇದೆಯಂದರೆ ಹೋಗಿ ಏನಾದರೂ ಒಡವೆ ಮಾಡಿಸ್ಬಿಡ್ತಾಳೆ. ಬುದ್ಧಿವಂತಿಕೆ ಜಾಸ್ತಿ ಕಣೋ. ಅವ್ನು ಮದುವೆ ಆಗಿರೋನು ಭಾಳ ಪುಣ್ಯ ಮಾಡಿರ್ತಾನಲ್ಲ, ನೀನು ಆಗ್ತಿ ಅಂತ ಹೇಳ್ತಾ ಇಲ್ಲ, ಆದ್ರೂ ಅವಳು ಮದುವೆ ಆಗೋನು ಪುಣ್ಯ ಮಾಡಿರ್ತಾನೆ ಅಂತ ಹೇಳ್ತಾ ಇರೋದು. ಹೆಂಗಾದರೂ ಇರಲಿ ಅಷ್ಟೇ, ನನ್ನ ಮಾತಾಡಿಸ್ಕೊಡ್ದು. ಹೇಳ್ಬಿಡಿ ನಿಮ್ಮ ತಂಗಿಗೆ. ನಾನು ಪದೇ ಪದೇ ಹೇಳೋದಕ್ಕಾಗೋದಿಲ್ಲ. ನಿಮ್ಮ ತಂಗಿಗೆ ಒಂದು ಸತಿ ಹೇಳಿ, ನಾನು ಆಗ್ಲೆಲ್ಲ ಮಾತಾಡೋಕ್ಕಾಗೋದಿಲ್ಲ ನೋಡಿ. ಏನೋ ಹೇಳ್ತಾ ಇದ್ದಾಳೆ? ಏನಿಲ್ಲ, ನನ್ನ ತಂಗಿನ ಯಾರಿಗಾದ್ರೂ ಒಳ್ಳೆಯವ್ರಿಗೆ ಕೊಡಿಸು ಅಂತ ಹೇಳ್ತಿದ್ದೆ. ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಕಣ್ರಿ. ಅವಳದೊಂದು ಮದುವೆ ಆಗ್ಬಿಟ್ರೆ ಈಗ ಯಾರಿಗೇ ಆಗಲಿ ಒಳ್ಳೇದು ಬಯಸ್ಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀನು ನೋಡ್ಕೊ, ನಿನ್ನ ತಂಗಿದ್ದೆಲ್ಲ ಏನು ಮಾತಾಡ್ತೀಯಾ? ನೀನು ನೋಡ್ಕೊಂಡು ಸುಮ್ಮನಿರು. ನಿನ್ನ ತಂಗಿದ್ದೆಲ್ಲ ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಅಲ್ಲ, ನಿಜವಾಗ್ಲೂ ಅವಳು ಸ್ವಲ್ಪ ಕೋಪ ಅಷ್ಟೇ. ಅವಳ ಜೊತೆ ಚೆನ್ನಾಗಿದ್ಬಿಟ್ರೆ ಅವಳು ಹೆಂಗೆ ಕೆಲಸ ಮಾಡ್ತಾಳೆ ಗೊತ್ತಾ? ಅಯ್ಯೋ, ಕಟ್ಕೊಂಡಿರೋನು ಪುಣ್ಯ ಮಾಡಿರಬೇಕು. ಅವಳು ಇನ್ನೂ ಏನೇನೋ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದಾಳೆ. ಏನೇನೋ ಎಲ್ಲನ ನಾನು ಎಂಥದ್ದು ಮಾಡ್ಬೇಕಂತ ಏನೇನೋ ಯೋಚನೆ ಮಾಡ್ತಾಳೆ. ಅವಳು ತಲೆ ಗೊತ್ತಾ, ಅಂಥ ಐಡಿಯಾಗಳು ಬರೋದೇ ಇಲ್ಲ ನಮಗೆ. ಎಷ್ಟು ಚೆನ್ನಾಗೆಲ್ಲ ಐಡಿಯಾಗಳು ಮಾಡ್ತಾಳೆ ಅಂದರೆ ಹಂಗೆ ಮಾಡ್ತಾಳೆ. ಅವಳು ಸ್ವಲ್ಪ ಇದು ಏನೋ ಒಂಥರ ಸೈಂಟಿಸ್ಟ್ ಆಗಬೇಕಾಗಿತ್ತು. ಅವಳು ತಲೆ ಹಂಗೆ ಏನೇನೋ ಯೋಚನೆ ಮಾಡಿ ಏನೇನೋ ಒಂಥರ ಅವಳು ಏನೇನೋ ಮಾಡ್ತಾ ಇರ್ತಾಳೆ. ಇವಾಗ ಏನಾದರೂ ಪ್ಲ್ಯಾನಿಂಗ್ ಮಾಡೋದು ಆಗ್ಲೇಳು, ಮತ್ತು ಏನಾದರೂ ಮಾಡೋದಾಗ್ಲೇಳು, ಪ್ರತಿಯೊಂದರಲ್ಲೂ ಅವಳು ತುಂಬ ಫಾಸ್ಟ್ ಇದ್ದಾಳೆ. ಅದಕ್ಕೋಸ್ಕರ ಕೊಟ್ಕೊಂಡಿರೋನು ಪುಣ್ಯ ಮಾಡಿರ್ತಾನೆ, ನಿಜವಾಗ್ಲೂ ಪುಣ್ಯ ಮಾಡ್ತಾನೆ. ಏನಕ್ಕೆ ಬುಲ್ಡೆ ಬಿಡ್ತಾ ಇದೆಯಾ? ಆಲೇ ನಿನ್ನ ಬುಲ್ಡೆ ಬಿಡೋಕ್ಕೆ ಶುರು ಮಾಡ್ಕೊಂಡ? ನಿನ್ನ ತಂಗಿ ಬಗ್ಗೆ ಸಾಕು. ಅವಳ ಬಂಡವಾಳ ಎಲ್ಲರಿಗೂ ಗೊತ್ತಿರೋದೇನೆ, ಅದನ್ನೇನು ಇಲ್ಲಿ ಹೊಗಳ್ತಾ ಇದೆಯಾ? ಅಯ್ಯೋ, ಆಲೇ ನಿನ್ನ ಕಟ್ಕೊಂಡು ಅನುಭವಿಸಿರೋದು ಸಾಲದು. ನನ್ನ ತಮ್ಮನಿಗಂತೂ ನಿನ್ನ ತಂಗಿನ ಮದುವೆ ಮಾಡ್ಕೊಂಬಲ್ಲ. ಏನು ಹೇಳಿದ್ರು, ನೀನು ಏನೇ ಹೊಗಳಿದ್ರು, ಏನೇ ಇಲ್ಲಿ ನೀನು ಡೂಪ್ ಹೊಡೆದ್ರು
ಗೊತ್ತು ನೀನು ಹೇಳ್ತಾ ಇರೋದೆಲ್ಲ ಸುಳ್ಳು ಎಲ್ಲ ಬೂಸು ಅಂತ ನನಗೆ ಗೊತ್ತು. ಸುಮ್ಮನೆ ಇಲ್ಲಿ ಬೂಸಿ ಬಿಡಬೇಡ, ಸುಮ್ಮನಿರೋದು ಕಲಿ. ನಿನ್ನ ತಂಗಿ ಬಂಡವಾಳ ಎಲ್ಲರಿಗೂ ಗೊತ್ತಿರೋದೇನೆ. ಏನಂಗೆ ದೊಡ್ಡದಾಗಿ ಹೇಳ್ಕೊಂತ ಇದ್ದಾಳೆ, ತಂಗಿ ಬಗ್ಗೆ ಕೊಚ್ಕೊಂತ ಇದ್ದಾಳೆ. ನೀನು ಆಲೆ ನಿನ್ನ ತಂಗಿ ಬಗ್ಗೆ ಕೊಚ್ಕೊಂಬದ ಬಿಟ್ಬಿಡು. ನಿಂದೇನು ಕೆಲಸ ನೀನು ನೋಡ್ಕೊ. ಅಲ್ಲ ರೀ, ನಾನೇನು ನಿನ್ನ ತಮ್ಮನಿಗೆ ಮದುವೆ ಆಗು ಅಂತ ಹೇಳಲಿಲ್ಲ. ಸುಮ್ಮನೆ ಹಿಂಗೆ ನನ್ನ ತಂಗಿ ವಿಚಾರ ಮಾತಾಡ್ತಿದ್ವಾ, ಅದಕ್ಕೆ ಎಲ್ಲಾದ್ರೂ ಕೆಲಸ ಇದ್ರೆ ನೋಡಪ್ಪ ಅಂತ ಹೇಳಿದ್ದೆ ಅಷ್ಟೇ. ನಾನೇನೇನು ಮದುವೆ ಆಗಪ್ಪ ಅಂತ ಹೇಳಲಿಲ್ಲ. ನನ್ನ ತಂಗಿನ ಮದುವೆ ಆಗೋರು ಮಸ್ತಾಗಿದ್ದಾರೆ. ಈಗ ಕೊಟ್ಟರು ಮಾಡ್ಕೊಂಡು ಹೋಗೋವ್ರೆ ಇದ್ದಾರೆ. ನಾನೇನು ಹೇಳ್ತಾ ಇರೋದು, ಇವಳು ಸ್ವಲ್ಪ ಚೆನ್ನಾಗಿ ಚಾಲಾಕಿದ್ದಾಳೆ, ಒಳ್ಳೆ ಗಂಡು ನೋಡು ಮದುವೆ ಮಾಡು ಅಂತ ಹೇಳ್ತಾ ಇರೋದು. ಬಿಡು, ನಿನ್ನ ತಂಗಿ ಬಗ್ಗೆ ಹೊಗಳಿದ್ದು ಸಾಕು. ನಿನ್ನ ತಂಗಿ ಬಗ್ಗೆ ಹೊಗಳ್ಬೇಕೇ ಹೊರತು ಹೊಗಳಬಾರ್ದು. ಅದೇ ಮತ್ತೆ ಅವಳಿಗೆ ಹೊಗಳ್ತಾ ಇರಬೇಕು, ಯಾವತ್ತೂ ಅವಳನ್ನ ಹೊಗಳಬಾರ್ದು. ನೀವು ಹೊಗಳ್ತಾ ಇದ್ದೀರಲ್ಲ ಅವಳನ್ನ. ಯಾತಪ್ಪ ಪರದಾಡ್ತೀರಾ? ಏನಿಲ್ಲಕ್ಕ, ನನ್ನ ತಂಗಿ ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಇವರು ಸಿಟ್ಟಾಗ್ತಾ ಇದ್ರು. ಏನು ನಿನ್ನ ತಂಗಿ ಬಗ್ಗೆ ಅಷ್ಟು ದೊಡ್ಡದಾಗಿ ಹೇಳ್ತೀಯಾ? ಹೊಗಳಬೇಕು ನಿನ್ನ ತಂಗಿನ ಅಂತ ಇದ್ದಾರೆ. ನಾನು ಯಾವುದಾದ್ರೂ ಒಂದು ಗಂಡು ನೋಡಿ ಮದುವೆ ಮಾಡಿರಿ, ನನ್ನ ತಂಗಿ ಇರೋಳೊಬ್ಳು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಇವರು ತಲೆನೇ ಕೆಡಿಸ್ಕೊಂತ ಇಲ್ಲ. ಇವರೇ ಒಂಥರ ಬೇಜಾರು ಮಾಡ್ಕೊಂತಾರೆ. ನಾವೇನಕ್ಕೆ ಮದುವೆ ಮಾಡೋಣ? ನಿಮ್ಮ ಅಣ್ಣನೇ ಒಡ ಹುಟ್ಟಿದ್ದ ಅಣ್ಣನೇ ತಲೆ ಕೆಡಿಸ್ಕೊಂತ ಇಲ್ಲ ಅಂದಮೇಲೆ ಇಲ್ಲೋಡು ಶೈಲು, ನೀನು ಭಾಷಣ ಏನಾದ್ರು ನೀನು ಜಾಸ್ತಿ ಮಾಡಿದೀಯ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ, ಹೇಳಿರ್ತೀನಿ. ಮದುವೆ ಮಾಡ್ಕೋಬೋದಪ್ಪ ಅನಿಲ. ಏನು ನಿಮ್ಮ ತಮ್ಮ ಓನಿಲುಗೆ ಹೆಣ್ಣು ಸಿಗಲ್ಲ. ಇವಾಗ ಹೆಣ್ಣು ಹುಡ್ಕಕ್ಕೆ ಹೋದೆ, ಹೆಣ್ಣು ಸಿಗೋದೇ ಇಲ್ಲ. ಹೆಣ್ಣಿಗೆ ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟೈತೆ. ಹೆಣ್ಣಿಗೆ ಡಿಮ್ಯಾಂಡ್ ಇರಬೇಕಾದ್ರೆ ನೀನು ಈ ರೀತಿ ಮಾಡಿದ್ರೆ ಹೆಂಗಪ್ಪ? ಹೆಣ್ಣಿಗೆ ಫುಲ್ ಡಿಮ್ಯಾಂಡ್ ಐತೆ. ಸುಮ್ಮನೆ ಮದುವೆ ಮಾಡ್ಕೇಳ್ರಿ, ಹೆಣ್ಣು ಹುಡ್ಕಕ್ಕೆ ಹೋದ್ರೆ ಸಿಗಲ್ಲ. ಅಕ್ಕ, ಮದುವೆ ಆಗ್ದಂಗೆ ನಾನು ಹಂಗೆ ಇದ್ರೂ ಅಂಥವಳು ಮದುವೆ ಆಗಲ್ಲ ನಾನು, ಅಷ್ಟೇ. ಜೀವನದ ಮದುವೆ ಆಗಲಿಲ್ಲ ಅಂದ್ರೆ ಅಂಥದಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನಾನು. ಪಾಪ ಬಂದೇನಾ ಇವಳು ಕಿಟ್ಕಿಗೆ? ಇಲ್ಲೋಡು, ನಿನ್ ತಂತಿರೋದೆಲ್ಲನ ಪಾರ್ಸಲ್ಲ ತಂಗಿಗೆ ಕಳಿಸ್ತಾಳೆ. ಕಿಟ್ಕೆ ಕಳಿಸ್ತಾಳೆ. ಅಲ್ಲೇ ಶುರು ಮಾಡ್ಕೊಂಡ ನಿಂದು ಹಳೆ ಚಾಲಿನ. ನೀನು ಏನೇ ಅಂದ್ರೆ ನಿನ್ನ ಜೀವನದಾಗ ಯಾವತ್ತೂ ಬದಲಾಗಲ್ಲ ಕಣೆ. ನೀನು ಏನೇ ಅಂದ್ರೂ ನಿನ್ನ ಬುದ್ಧಿ ನಿನ್ನ ನಾಣೆ ಬರ ಇಷ್ಟೇ. ಏನೇ ಅಂದ್ರೂ ನಿನ್ನ ಬುದ್ಧಿ ನೀನು ಬಿಡೋದಿಲ್ಲ. 3 ವರ್ಷದ ಬುದ್ಧಿ 100 ವರ್ಷದ ತಕ ಅಂತಾರಲ್ಲ, ಹಂಗೆ ಏನೇ ಅಂದ್ರೂ ನಿನ್ನ ಬುದ್ಧಿ ಬಿಡಲ್ಲ. ನೀನು ಯಾವತ್ತೂ ನಿನ್ನ ಬುದ್ಧಿ ತೋರಿಸ್ಬಿಡ್ತೀಯ. ಎಷ್ಟೇ ಬದಲಾಗಿ ಅವಳೆ ಬಿಡು, ಒಳ್ಳೆ ತಂದಿಂದ ಇರಬೇಕು ಅಂತ ಹೋದ್ರೂ ನಿನ್ನ ಬುದ್ಧಿ ತೋರಿಸ್ಬಿಡ್ತೀಯ ನೀನು. ಎಲ್ಲಿ ಯಾಕ ಎಲ್ಲಿ ಕಿಟಕಿ ಕೊಟ್ಲಲ್ಲ ಎದ್ದಾಗ ಅದೇ ಏನಂತಮ್ಮ, ಕಿಟಕಿಗೆಲ್ಲ ತಂಗಿಗೆ ಪಾರ್ಸಲ್ ಕಳಿಸ್ತಾಳೆ ತಿಂಬಾಕಿ. ಇವತ್ತ ತರಿಸ್ಕೊಂಡು ಅವಳಿಗೆ ಕಳಿಸೋದು. ಅವಳಿಗೆ ಕಳಿಸ್ತಾಳೆ. ಇಂಥವಳು ಯಮ್ಮ ಇನ್ನೂ ನಮ್ಮ ಮನಿಲಿಗೆ ಅವ್ರ ತಂಗಿನ ಮದುವೆ ಮಾಡ್ಕೆ ಅಂತ ಹೇಳ್ತಾ ಇದ್ದಾಳೆ. ಅನಿಷ್ಟು ಇವಳು ಮಾಡ್ಕೊಂಡು ನಮ್ಮ ಮನೆ ಹಾಳಾಗೋಗಿರೋದು ಸಾಕು. ಇನ್ನು ಅವ್ರ ತಂಗಿನ ಮನೆ ಮದುವೆ ಮಾಡ್ಕೊಂತಾರೆ. ಏನಿಲ್ಲ ಆಗ್ಬಿಟ್ರೆ ಕಿಟಕಿಗೆ ಕಳಿಸ್ತಾಳೆ. ಅದಕ್ಕೆ ಎದ್ದ ಸೊಸೆಯಾಗಿ ಹೋಗ್ತೇವೆ ನೋಡು, ಮನೆ ಮರ್ಯಾದೆ ಇಲ್ದಾರ ಕಿಟಕಿ ಕೊಡ್ತೀರೇನು ಅಂತ ಹೇಳಿ ಅವಾಗ ಹೊರಕ್ಕೆ ಬರ್ತಾಳೆ ಇವಳು. ಕಿಟಕಿಗಳಿಂದ ಕಿಟಕಿಗೆ ಕಳಿಸ್ತಾಳೆ. ಕೊಳ್ಳೆ ತಗೊಂಡೋಗು ಕೇಕು, ಖಾರ, ಬಿಸ್ಕತ್ತು, ಬ್ರೆಡ್ ಅಂತ ಕವರ್ನಾಗೆ ಕಳಿಸ್ತಾಳೆ. ಅಬ್ಬ ನಾನು ಇವು ಎಂತೆಲ್ಲ ನೋಡ್ಯಾರ ಅನ್ಕೊಂಡು ಪಾಪ ಇವಳು ಏನೇಂದ್ರು ಬದ್ಲಾಗಲ್ ಕಣ. ಇವಳು ಬುದ್ಧಿನೇ ಅಷ್ಟು ಇಡತ್ತ ಪಾಪ. ಅವಳು ಯಾತಿಲ್ ತಿಂಬಕ್ಕೆಲ್ಲ ಕೊಟ್ಟವಳು ತಂಗಿ ಅಂತ ಪ್ರೀತಿ. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ನೀನು ಏನೇ ಅಂದ್ರೂ ಬದಲಾಗಲ್ಲ. ನೀನು ಎಷ್ಟು ಉಗ್ಳಾನಿ, ನನ್ನಂಗೆ ಉಗ್ಳಾರೇ ಇಲ್ಲ ನಿನಗೆ. ಹೆಂಗೆ ಉಗ್ತಿದ್ದಾರೆ ಎಲ್ಲ ಹೆಂಗೆ ಉಗುತ್ರು ಸ್ವಲ್ಪನಾದ್ರೂ ನೀನು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅಯ್ಯೋ ಬಿಡ್ರಿ, ಏನೋ ಅವಳಿಗೆ ಪಾಪ ಏನೋ ತಿಂಬಕ್ ಬೇಕಲ್ಲ, ಕೊಟ್ಟು ಎಂಥರ್ಗೂ ಏನಾನ ತಿನ್ನಂಗೆ ಆಗುತ್ತೆ, ಅದಕ್ಕೆ ಕೊಟ್ಟೆ. ಬಿಡ್ರಿ ಅತ್ಲಾಗ ಹೋಗ್ಲಿ ಅಂತಿ. ಇನ್ನೊಂದ್ಸತಿ ಬರ್ಲಿ ಅಲ್ಲ ನಮ್ಮಂತ ಕಾಲಿಕ್ಲಿ ಪಾಪ ಎಲ್ಲ ಕಳಿಸ್ತಾಳೋ ಇವಳು. ನನ್ನ ಕೈಗೆ ಇನ್ನೊಂದ್ಸತಿ ಸಿಗೆ ಬೀಳ್ಬೇಕು ಏನಿಲ್ಲ ಲವಡಿಯರಿಗೆ. ಎದ್ದಾಗ ಹೋಗುತ್ತೆ ಕಳಿಸಿದ್ದೀನಿ. ಚಂದಾಕಿ ಸರಿಯಾಗಿ ಕಪ್ಪಳಕ್ಕೆ ಒಯ್ದಿದ್ದೀನಿ. ಬರ್ಲಿ ಇನ್ನಂತಡಿ ನನ್ನ ಮನೆ ಬಾಕ್ಲ ಕಾಲಿಕ್ಲಿ ಅವಳು ಒಯ್ದಾಳೆ. ನನ್ನ ತಂಗಿ ಬಗ್ಗೆ ಎಷ್ಟೇ ಹೋಗ್ಲಿ, ಇವ್ನು ಒನಿಲೊಂದು ಚೇಂಜ್ ಮಾಡೋಣ ಅಂದ್ರೂ ಇವ್ರು ನನ್ನ ತಂಗಿ ಬಗ್ಗೆ ಏನೋ ತಲೆನೇ ಕೆಡಿಸ್ಕೊಂತಾ ಇಲ್ಲ, ಸಿಟ್ಟು ಮಾಡ್ಕೊಂತಾರೆ. ನನ್ನ ತಂಗಿ ಬಗ್ಗೆ ಮಾತಾಡೋದೆಲ್ಲ ಇನ್ಮೇಲಿಂದ ಯಾಕೆ, ಆರಾಮಾಗಿದ್ದು ಬಿಡ್ತೀನಿ. ಯಾಕೆ ಸುಮ್ಮನೆ ಇವರು ಎಲ್ಲ ಸಿಟ್ಟಾಗ್ತಾರೆ. ಯಾಕಬೇಕು, ನಾನು ಎಷ್ಟು ಹೇಳಿದ್ರು ಇವ್ರೇನು ನನ್ನ ತಂಗಿನ ಮದುವೆ ಮಾಡ್ಕೊಂಬಂಗೆ ಕಾಣಲ್ಲ. ನನ್ನ ತಂಗಿ ಬಗ್ಗೆ ಎಷ್ಟು ಹೊಗಳಿತಾ ಇದ್ದೀನಿ. ಇನ್ನೊಬ್ರು ಯಾರನ್ನಾಗಿದ್ದರೆ ಅಯ್ಯೋ ಇಂಥ ಹುಡುಗಿನ ಕಡೆಗೆ ಬಿಟ್ರೆ ಹೆಂಗೆ ಅಂತ ಯೋಚನೆ ಮಾಡೋರು. ಆದರೆ ಇವ್ರು ಆ ಥರ ಯೋಚನೆ ಮಾಡ್ತಾ ಇಲ್ಲ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.